ನಮಸ್ಕಾರ ವೀಕ್ಷಕರೇ, ಏನಿವತ್ತು ಪೂರ್ಣಿಮಾ ಸ್ಟುಡಿಯೋದಲ್ಲಿಲ್ಲ, ಸ್ಟುಡಿಯೋ ಬಿಟ್ಟು ಎಲ್ಲೋ ಹೊರಗಡೆ ಇದ್ದೀರೆ ಅಂತ ಅನ್ನಿಸ್ತಾ ಇದೆಯಾ? ಎಲ್ಲೂ ಇಲ್ಲ, ನಾನು ನಮ್ಮ ಬೆಂಗಳೂರಿನ ಹೆಣ್ಣೂರಲ್ಲಿದ್ದೀನಿ. ಇವತ್ತು ನಾನು JDSನ ಪವರ್ಫುಲ್ ಲೀಡರ್, ಮಾಜಿ MLC ರಮೇಶ್ ಗೌಡ್ರ ಮನೆಯಲ್ಲಿದ್ದೀನಿ. ರಮೇಶ್ ಗೌಡ್ರು JDSನ ಎಷ್ಟರ ಮಟ್ಟಿನ ನಿಷ್ಠಾವಂತ ಕಟ್ಟಾಳು ಅನ್ನೋದು ಗೊತ್ತು. ದೇವೇಗೌಡ್ರನ್ನ ದೇವರ ಸಮಾನವಾಗಿ ಪೂಜೆ ಮಾಡ್ತಾರೆ. ದೇವೇಗೌಡರು ಕುಮಾರಸ್ವಾಮಿ ಅಂತ ಹೇಳಿದ್ರೆ ಅವರಿಗೆ ಪಂಚಪ್ರಾಣ. ಇವತ್ತಿಗೂ ದೇವರ ಸ್ಥಾನದಲ್ಲಿಟ್ಟು ಅವರನ್ನ ಪೂಜೆ ಮಾಡ್ತಾರೆ ರಮೇಶ್ ಗೌಡ್ರು. ಸಾಕಷ್ಟು ವರ್ಷಗಳಿಂದ JDSನ ನಿಷ್ಠಾವಂತ ಕಟ್ಟಾಳು. ಅದರಲ್ಲೂ ಬೆಂಗಳೂರಿನಲ್ಲಿ JDSನ ಬಲಿಷ್ಠ ಮಾಡುವಂತಹ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಬನ್ನಿ, ಯಾವ ರೀತಿ ನಡೀತಾ ಇದೆ JDSನ ಮತ್ತಷ್ಟು ಮಗದಷ್ಟು ಕಟ್ಟುವಂತಹ ಕೆಲಸ, ರಮೇಶ್ ಗೌಡ್ರನ್ನೇ ಮಾತನಾಡಿಸ್ತಾ ಹೋಗೋಣ ಬನ್ನಿ. ನಮಸ್ಕಾರ. ಆಗ್ಲೇ ನಾನು ಹೇಳ್ತಾ ಇದ್ದೆ, JDSನ ಒಬ್ಬ ಸೂಪರ್ ಪವರ್ ಲೀಡರ್, ಗ್ರೇಟರ್ ಬೆಂಗಳೂರು ಅಧ್ಯಕ್ಷರು, ಅದರ ಜೊತೆಗೆ ಮಾಜಿ MLC, ನಿಷ್ಠಾವಂತ JDSನ ಕಟ್ಟಾಳು. ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಗೆ ಅಂತ ಹೇಳಿದ್ರೆ ದೇವರ ರೀತಿಯಲ್ಲಿ ಇವತ್ತಿಗೂ ಕೂಡ ಪೂಜಿಸ್ತಾರೆ. ನಾವು ಗಮನಿಸಬಹುದು, ಅವರ ಇಡೀ ಮನೆ, ಇಡೀ ಆಫೀಸಲ್ಲಿ ಗಮನಿಸಿದ್ರೆ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರ ಫೋಟೋಗಳೇ ರಾರಾಜಿಸುತ್ತೆ. ಅಷ್ಟರ ಮಟ್ಟಿಗೆ ಪರಮ ಭಕ್ತರು. ರಮೇಶ್ ಗೌಡ್ರು ಮನೇಲಿದ್ದೀವಿ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಹಳ ಖುಷಿ ಆಗುತ್ತೆ, ನಿಮ್ಮ ಮನೆ ನೋಡಿದ್ವಿ, ಬಹಳ ಅದ್ಭುತವಾಗಿದೆ. ನಿಮ್ಮ ಆಫೀಸು ಬಹಳ ಚೆನ್ನಾಗಿದೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಿ ಮೇಡಮ್, ತಾವೇ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ ಸರ್ ಕೆಲಸಗಳು? ತಾವೇ ನೋಡ್ತಾ ಇದ್ದೀರಿ, ಬೆಂಗಳೂರು ಸಂಬಂಧಪಟ್ಟಂಗೆ ಏನು ಈಗ ಮೊನ್ನೆ ತಾನೇ ಸಮಾವೇಶ ಮಾಡಿದ್ವಿ. ಅದು ಬೆಂಗಳೂರು ಮಟ್ಟಕ್ಕೆ, ಬೆಂಗಳೂರು ನಗರದಲ್ಲಿ ಏನು 28 ವಿಧಾನಸಭಾ ಕ್ಷೇತ್ರ ಇದೆ, ಆ 28 ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಕುಮಾರಣ್ಣವರು, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು, ಮತ್ತು ನಮ್ಮ HD ರೇವಣ್ಣ ಸಾಹೇಬರು, ಅವರು ಬೆಂಗಳೂರಿನಲ್ಲೇ ಒಂದು ಸಮಾವೇಶ ಮಾಡಬೇಕು. ಬೆಂಗಳೂರಿನಲ್ಲಿ ಇದುವರೆಗೂ ಸಹ ಭಾಳ ಸಮಾವೇಶಗಳು ಮಾಡಿದ್ವಿ, ಆದರೆ ಬರೀ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಸಮಾವೇಶ ಮಾಡಲಿಲ್ಲ. ರಾಜ್ಯದ ಎಲ್ಲ ಕಡೆಯಿಂದ ಜನ ಬಂದು ಬೆಂಗಳೂರಿನಲ್ಲಿ ಮಾಡಿದ್ವಿ. ಆದರೆ ಈ ಬಾರಿ ಏನು ಈಗ ರಾಜ್ಯ ಸರ್ಕಾರ ಈಗಾಗಲೇ ಏನು 5 ಭಾಗಗಳಾಗಿ ಮಾಡಿಬಿಟ್ಟಿದ್ದಾರೆ. GB ಅಂತೇಳಿ ಮಾಡಿ 5 ಭಾಗಗಳಾಗಿ ಮಾಡಿದ್ದಾರೆ. 5 ಮೇಯರು, 5 ಕಾರ್ಪೊರೇಷನ್ನ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನು ಮಾಡಿದ್ದಾರೆ. ಆದರೆ ಅದು ಮಾಡಿದ ನಂತರ ಹಿಂದೆನೂ ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು ಕುಮಾರಣ್ಣವರು. ಅದಕ್ಕೂ ಮುಂಚೆ BMP ಇತ್ತು, ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಬೆಂಗಳೂರು ಮಹಾನಗರ ಪಾಲಿಕೆ ಆದ್ಮೇಲೆ ಕುಮಾರಣ್ಣವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಸುಮಾರು 5 ನಗರಸಭೆಗಳು ಮತ್ತೆ 7 ನಗರಸಭೆ ಇರಬೇಕೇನೋ, ನಗರಸಭೆಗಳು ಮತ್ತೆ 110 ಹಳ್ಳಿಗಳನ್ನ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಮಾಡಿದ್ರು. ಅದನ್ನ ಮಾಡಿದ ನಂತರ ಏನು ಅದ್ರ ಮಾಡಿದ ಉದ್ದೇಶ, ಬೆಂಗಳೂರು ನಗರಕ್ಕೆ ಒಂದು ಕಾಯಕಲ್ಪ ಕೊಡಬೇಕು. ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಬಹಳ ಅಭಿವೃದ್ಧಿ ಆಗಿತ್ತು. ಅವರು ಸಹ ಬೆಂಗಳೂರಿನ ಒಂದು ಏನೆಲ್ಲ ಮೂಲ ಸೌಲಭ್ಯಗಳಿದೆ ಅಲ್ಲಿನ ಹಳ್ಳಿಯ ಜನರಿಗೂ ಸಹ ಸಿಗಬೇಕು ಅಂತೇಳಿ ಅವರು ಆವತ್ತು ಅದನ್ನ ತೀರ್ಮಾನ ಮಾಡಿದ್ರು. ಅದಾದ ನಂತರ ತಮಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಬೆಂಗಳೂರು ನಗರ ಬೆಳೆದೋಗ್ಬಿಟ್ಟಿದೆ. ಈಗ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಬೆಂಗಳೂರು ನಗರ ಈ ಮಟ್ಟಕ್ಕೆ ಬೆಳೆದೋಗುತ್ತೆ ಅಂತೇಳಿ. ಆದರೆ ಜನ ಏನು ಅನ್ಕೊಂಡಿದ್ರು ಅದಕ್ಕೂ ಮೀರಿ ಬೆಂಗಳೂರು ನಗರ ವ್ಯಾಪ್ತಿ ಇವತ್ತು ಬೆಳೆದೋಗಿದೆ. ಆದರೆ ಬೆಂಗಳೂರು ನಗರ ಬೆಳೆದೋಗಿದ್ದ ಮಾತ್ರಕ್ಕೆ ಬೆಂಗಳೂರು ನಾಗರಿಕರು ಅಭಿವೃದ್ಧಿ ಆಗಿದ್ದಾರೆ ಅಂತಲ್ಲ. ತಾವು ಇವತ್ತು ಸಹ ನೋಡ್ತಾ ಇದ್ದೀರಿ ಬೆಂಗಳೂರು ನಗರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಬಹಳ ಎದ್ದು ಕಾಣಿಸ್ತಾ ಇದೆ. ತಾವು ದಿನನಿತ್ಯ ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ಗಾರ್ಬೇಜ್, ಕಸದ ಸಮಸ್ಯೆ, ಕಸ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರ್ದು ಅಂತೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಬೆಂಗಳೂರು ನಗರದಲ್ಲಿ ಇವತ್ತು ಸಹ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಇವತ್ತು ನಾವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಅದು ಒಂದು ಭಾಗ. ಇನ್ನು ಅದು ಬಿಟ್ರೆ ಬೆಂಗಳೂರು ನಗರದಲ್ಲಿ ಇವತ್ತಿನ ದಿವಸ ಏನು ಜನರಿಗೆ ಇವತ್ತು ಯಾವುದೋ ಒಂದು 30-40 ಸೈಟ್ ಇರ್ತದೆ. ಇವತ್ತು ಆ ಒಂದು 30-40 ಸೈಟಲ್ಲಿ ಇವತ್ತು ಜನ ನೆಮ್ಮದಿಯಾಗಿ ಜೀವನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಯಾಕೆ ಅಂತಂದ್ರೆ ತಾವು ಹೇಳ್ತಾರೆ, ಈ ಸರ್ಕಾರದವರು ಮುಂಚೆ ಇದು ನಮ್ದೆಲ್ಲ CMCಗಳಿತ್ತು. CMC ಇದ್ದಾಗ ಬೆಟರ್ಮೆಂಟ್ ಟ್ಯಾಕ್ಸ್ ತಗೊಂತಾ ಇದ್ರು, ಖಾತಾ ಮಾಡ್ತಾ ಇದ್ರು. ಆದರೆ ಅದಾದ ನಂತರ
ಇವತ್ತು ಈ ಸರ್ಕಾರ ಬಂದು 3 ವರ್ಷ ಆಗಿದೆ. ಹೌದು 3 ವರ್ಷ ಆದ್ರೂ ಸಹ ಇವತ್ತು ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ. ಎಲ್ಲಾರ್ಗೂ ಸಹ ಖಾತಾ ಇತ್ತು, ಎ ಖಾತಾ ಬಿ ಖಾತಾ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈ ರಾಜ್ಯದಲ್ಲಿ ಏನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ, ಖಾತಾ ಅಂತ ಇದೆ. ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಅದು ಎ ರಿಜಿಸ್ಟರ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತೇಳಿ ಇದೆ. ಏನು ಬೆಂಗಳೂರು ನಗರದ ಆಸ್ತಿಗಳನ್ನ ಒಂದು ತೆರಿಗೆ ಪದ್ಧತಿ ಒಂದೇ ಒಂದು ಅದನ್ನ ಎಲ್ಲನೂ ಲೆಕ್ಕ ತಗೊಬೇಕು ಅಂತೇಳಿ, ದಾಖಲಾತಿಗಳು ಇರಬೇಕು ಅಂತೇಳಿ ಆ ತೆರಿಗೆ ಪದ್ಧತಿಗೋಸ್ಕರ ಯಾವುದು ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟದೆ ಯಾವುದು ಆಸ್ತಿಗಳಿದೆ ಅದು ಬಿ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕಂದಾಯ ತಗೊಬೇಕು ಅಂತೇಳಿ ಅದನ್ನ ಅವತ್ತು ತೀರ್ಮಾನ ಮಾಡಿದ್ದು. ಆದ್ರೆ ನಾವು ಶಾಸಕರಾಗಿರತಕ್ಕಂಥ ಸಂದರ್ಭದಲ್ಲಿ ಇದು ಸದನದಲ್ಲಿ ಬಹಳ ಚರ್ಚೆಗಳಾಗಿದ್ವು. ಆದ್ರೂ ಸಹ ಏನು ಇವತ್ತು ರಾಜ್ಯ ಸರ್ಕಾರದ ಇವತ್ತಿನ KPCC ಅಧ್ಯಕ್ಷರು, ಬೆಂಗಳೂರು ನಗರದ ಏನು ಅಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬೆಂಗಳೂರು ನಗರವನ್ನ ನಾವು ಬಹಳ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಏನ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ಸಹ ನಾವೇನು ಅವರು ಅಗೌರವದಿಂದ ಮಾತನಾಡ್ತಕ್ಕಂಥದ್ದಲ್ಲ. ಆದ್ರೆ ನಾನು ಅವ್ರು ಕೇಳ್ತಕ್ಕಂಥದ್ದು ಇಷ್ಟೇನೆ, ನೀವು ಬ್ರ್ಯಾಂಡ್ ಬೆಂಗಳೂರು ಯಾವುದೋ ಒಂದು ದೊಡ್ಡ ಟವರ್ ಮಾಡ್ತೀನಿ ಅಂತೇಳಿ, ಆಮೇಲೆ ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ, ಆ ಲಾಲ್ಬಾಗಿಂದ ಇನ್ನೊಂದು ಎಲ್ಲ ಕಡೆ ಟನಲ್ ಮಾಡ್ತೀನಿ ಅಂತೇಳಿ ಈ ರೀತಿ ಬರೀ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಹೊರತಾಗಿ ಅದಕ್ಕೆ ಏನು ಬಜೆಟ್ ಅಲ್ಲಿ ಹಣ ಮೀಸಲಿಟ್ಟು ಅದು ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೊಂದು ಕಮಿಟಿ ಮಾಡಿ ಟನಲ್ ರೋಡ್ ಮಾಡಿದ್ರೆ ಏನ್ ಸಮಸ್ಯೆಗಳು ಬರ್ತದೆ, ನಿಜಕ್ಕೂ ಸಹ ಬೆಂಗಳೂರಿನಲ್ಲಿ ಟನಲ್ ರೋಡ್ ಮಾಡಿದ್ರೆ ಇದು ನಾಗರಿಕರಿಗೆ ಒಳ್ಳೇದಾಗ್ತದ, ಅದಕ್ಕೆ ಹಣ ಎಲ್ಲಿಂದ ಇಡ್ತಾರೆ, ಇದೆಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ತಾವು ಈಗ ನಾನು ಬರೀ ಎಕ್ಸಾಂಪಲ್ ಹೇಳ್ಬಿಡ್ತೀನಿ.